ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ಹೊರಗಡೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ವಿಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನನ್ನ ಮಗಳು ನೋಡಿ ಏನು ಕೆಲಸ ಮಾಡಿದ್ದಾಳೆ ಅಂತ. ನಾನು ರಂಗೋಲಿ ಕವರ್ನ ಫಿಶ್ ಟ್ಯಾಂಕ್ ಹತ್ರ ಇಟ್ಟಿದ್ದೆ. ಅದು ಓಪನ್ ಮಾಡಿಟ್ಟಿದ್ದೆ, ಸ್ವಲ್ಪನೇ ಓಪನ್ ಮಾಡಿದ್ದು. ಅದು ಕೆಳಗಡೆ ಎಳೆದ ತಕ್ಷಣನೇ ಬಿದ್ದು ಎಲ್ಲ ಚೆಲ್ಬಿಟ್ಟಿದ್ಲು. ಏಯ್ ಬಿಂಬು, ಏನು ಮಾಡ್ತಿದ್ದೀರಾ? ಇದು ನನ್ಗೆ ಕವರು. ಇದೆಲ್ಲ ತುಂಬಬೇಕು ಮಗಳು ನೀನೀಗ. ಇಲ್ಲ ಅರುತ್ತಿದೆಯಲ್ಲ, ತುಂಬಬೇಕು ನೀನೀಗ. ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ ನಿಮಗೆ? ಇಲ್ಲ ಬಿಂಬ ಬಿಂಬ, ಏನು ಮಾಡ್ತಿದ್ದೀರಾ? ಖುಷಿ, ಫುಲ್ಲು ಖುಷಿ ನಿಮಗೆ, ಫುಲ್ಲು ಖುಷಿ. ಏಯ್ ಏನು ಏನು ಏನದು? ಅಯ್ಯೋ, ಇದು ಕೈ ಸಿಕ್ಕಲ್ಲ ಬಿಡೋದು, ಅದು ರಂಗೋಲಿ ಬಿಡೋದು. ನಡಿ, ನಿನ್ನ ಕೈ ಕಾಲು ತೊಳಸ್ತೀನಿ ನಡಿ. ನಮ್ಮ ಓ ಕೈಗಾ? ನಡಿ, ಕೈ ಕಾಲು ತೊಳಸ್ತೀನಿ ನಡಿ, ಸಾಕು ಆಟ ಆಡಿದ್ದು. ಇಲ್ಲ ಕ್ಲೀನ್ ಮಾಡ್ಬೇಕು ನಾನು ಇವಾಗ. ಸಾಕು, ನಡೀರಿ ಹೋಗೋಣ. ಅದು ಕೈ ಸಿಗಲ್ಲ ಬಾ ಚಿನಿ, ಕೈ ಸಿಕ್ಕಲ್ಲ ಅದು. ಏಯ್ ನೀ ಬಿಂಬ, ಸಾಕ್ಬಿಡು. ಹಾಕಿದ್ದೇವೆ ಆಟ ಆಡಿದ್ದು. ಏನು ಏನು ನನ್ಗದು? ಏಯ್, ಏನು ಮಾಡ್ತಿದ್ದೀರಾ? ರಂಗೋಲಿ ಬಿಡಿಸ್ತಿದ್ದೀರಾ? ಯಾವಾಗ? ಜಾತ್ರೆಗಾ? ಓ, ಜಾತ್ರೆ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ತಿರೋದಾ ರಂಗೋಲಿ ಬಿಡಿಸಿ? ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಾಡೋದು? ರಂಗೋಲಿ ಇಷ್ಟೊಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋರು ಯಾರೂ ಇಲ್ಲ ಬಿಡಪ್ಪ ನಿನಗೆ. ಸಾಕಾಯ್ತಾ? ಅಯ್ಯೋ ಖುಷಿ, ಅಯ್ಯೋ ಯಾಕೆ ಮತ್ತೆ ಸಮಾಧಾನ ಆಗಿಲ್ಲ? ಸಮಾಧಾನ ಆಗಿಲ್ಲ ನಿಮಗೆ? ದಿಗ್ಗು, ವೌ, ಹೂವು, ಏನವ ಏನವ? ಏನಪ್ಪ? ಗೂವನ?
ಯಾರವ ಅತ್ತೆಗೆ ಹೇಳ್ತೀರಾ ನಿಮಿತಾ? ಅತ್ತೆಗೆ ಹೇಳ್ತೀರಾ? ಹಿಂಗೆಲ್ಲ ಆಟ ಆಡಿದ್ದೆ ಅತ್ತೆಗೆ ಹೇಳ್ತೀರಾ? ಹಾಂ ಹಾಂ ಹಾಂ. ಓ ಓ ಅತ್ತೆಗೆ ಹೇಳೋಣ ಬಿಡು. ಹಾಂ ಹಾಂ, ಹಿಂಗೆಲ್ಲ ಆಟ ಆಡಿದೆ ಅಂತ ಎಲ್ಲ ಅರ್ವಿ ಹಾಂ ಕೆಲಸ ಮಾಡಿದ್ದೀನಿ ಅಂತ ಹೇಳುವಂತೆ ಅತ್ತೆಗೆ. ಒಬ್ಬ ಕೈ ಕಾಲೆಲ್ಲ ಏನದು? ನನ್ನ ಮಗಳು ರಂಗೋಲಿ ಎಲ್ಲ ಬೀಳ್ಸಿದ್ಲಲ್ವ, ಅದನ್ನೆಲ್ಲ ತೆಗೆದು ಎತ್ತಿಟ್ಟು ಕ್ಲೀನ್ ಮಾಡಿದ್ದಾಯಿತು. ಆಮೇಲೆ ನೆಕ್ಸ್ಟ್ ನಾವು ಅಪ್ಪಾಜಿಯವ್ರ ಊರಿಂದ ಹಲಸಿನ ಹಣ್ಣು ತೊಗೊಬಂದಿದ್ರು. ಅದನ್ನು ತಿಂದು ನಾವು ಟೆಂಪಲ್ಗೆ ಹೊರಟ್ವಿ ಎಲ್ಲರೂ ಕೂಡ. ನನ್ನ ಅತ್ತೆ ಏನು ಬರಲಿಲ್ಲ, ನಾನು ಹಸ್ಬೆಂಡು ಮತ್ತು ನನ್ನ ಮಗ ಮತ್ತು ನನ್ನ ಮಗಳು ಹೊರಟಿದ್ದು. ನಾವು ಹೋಗ್ತಿದ್ದು ಟೆಂಪಲ್ ಬಂದು ಪುಷ್ಪಗಿರಿಗೆ ಹೋಗ್ತಾ ಇರೋದು ನಾವು. ಇದು ಪುಷ್ಪಗಿರಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಳೆಬೀಡಿಗೆ ಹೋಗ್ತೀವಿ, ಹಳೆಬೀಡು ಟೆಂಪಲ್ಗೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು, ಅಷ್ಟು ಸೆಕೆ. ನಾವು ಹೋಗೋ ಟೈಮಿಗೆ ಕ್ಲೋಸ್ ಆಗಿತ್ತು. ಆಮೇಲೆ ಬಂದು ಪೂಜೆ ಎಲ್ಲ ಮಾಡಿದ್ರು. ಪಪ್ಪನ ಜೊತೆ ಇರೋದೇ ನನ್ನ ಮಗಳಿಗೆ ಇಷ್ಟ. ನನಗೂ ಎತ್ಕೊಂಡು ಬರೋದಕ್ಕಾಗಲ್ಲ ಅಂಥೇಳಿ ಹಸ್ಬೆಂಡೇ ಕರ್ಕೊಂಡಿದ್ರು ಮಗಳನ್ನ. ಓಕೆ, ಅವ್ರು ಕೂಡ ಬಂದರು. ದೇವಸ್ಥಾನದ ಪೂಜೆ ಕೂಡ ಆಯಿತು. ಆಮೇಲೆ ನಾವು ಹೊರಗಡೆ ಇರೋಂತಹ ಟೆಂಪಲ್ಗಳೇನಿದೆ ಅಲ್ಲಿ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಬಿಸಿಲಿತ್ತು, ಸ್ವಲ್ಪ ಹೊತ್ತು ಕೂತಿದ್ದು ನಾವು ಹೊರಟ್ವಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಇಲ್ಲೇನು ಪುಷ್ಪಗಿರಿ ಇದೆಯಾ ಅದರಲ್ಲೇ ಪುಷ್ಪಗಿರಿ ಮಠ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಬಿಸಿಲಿಗೆ ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಕೂಲ್ ಆದಂಗೆ ಆಯಿತು. ನನ್ನ ಮಗಳಿಗೆ ಫುಲ್ಲು ಖುಷಿ. ಅವಳಿಗೆ ಎಷ್ಟು ಚೆನ್ನಾಗಿದೆ ಆಟ ಆಡೋದಕ್ಕೆ ಅಂತೇಳಿ. ನನ್ನ ಮಗನೂ ಕೂಡ ಅವಳ ಜೊತೆ ಸೇರಿಕೊಂಡು ಆಟ ಆಡ್ತಾ ಇದ್ದ. ಅವಳಿಗೆ ನೋಡಿ ಎಷ್ಟು ಖುಷಿ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ರು ಹಸ್ಬೆಂಡ್. ಅಲ್ಲಿ ಸ್ವಲ್ಪ ಹೊತ್ತು ಪಾಪು ಆಟ ಆಡಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಹೊರಟ್ವಿ. ಮೊದಲು ಒಳಗಡೆ ಎಲ್ಲ ಹೋಗ್ಬೋದಿತ್ತಲ್ವಾ? ಮೊದಲೇದಾದ್ರೂ ಒಳಗಡೆ ಹೋಗ್ತಾ ಇದ್ವಿ, ಇವಾಗ ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಜ್ಯೂಸ್ ಇದೆ ಇಲ್ಲೇ ಮಠದಲ್ಲಿ. ಸ್ವಲ್ಪ ಹೊತ್ತು ನನ್ನ ಮಕ್ಕಳು ಇಬ್ರು ಆಟ ಆಡಿಕೊಂಡ್ರು. ಆಮೇಲೆ ನಾವು ಕೆಳಗಡೆ ಬಂದ್ವಿ. ಅಲ್ಲಿ ಪಾರ್ಕ್ ಇದೆ, ಅಲ್ಲಿ ಆಟ ಆಡ್ಸೋಣ ಅಂತೇಳಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತೇಳಿ. ಯಾರು ಬೇಗ ಹಾಗೆ ಅಲ್ಲಿ ಹೋಗಿ ಪಾರ್ಕ್ ಇತ್ತು. ಪಾರ್ಕಲ್ಲಿ ಮಮ್ಮಿ ಆಟ ಆಡ್ತೀನಿ ಅಂತೇಳಿ ಬಂದಿದ್ದು. ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಈ ಬಿಸಿಲಲ್ಲಿ ಎಲ್ಲ ಆಟ ಆಡೋದಕ್ಕಾಗುತ್ತೆ ಮಕ್ಕಳಿಗೆ, ಅಷ್ಟು ಬಿಸಿಲಿತ್ತು. ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಬೇಡ ಅಂತ ಬಂದ್ವಿ. ನೆಕ್ಸ್ಟ್ ನಾವು ಹಳೆಬೀಡು ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ನಾನಿದೆ ಫಸ್ಟ್ ಬರ್ತಿರೋದು ರೀ. ಅದನ್ನ ಮುಗಿಸ್ಕೊಂಡು ನಾವು ಹಳೆಬೀಡಿಗೆ ಬಂದ್ವಿ. ಹಳೆಬೀಡು ಟೆಂಪಲ್ಗೆ ನಾನು ಹೋಗಿರಲಿಲ್ಲ, ಒಂದು ಸಲನೂ ಹೋಗಿರಲಿಲ್ಲ. ಹೇಳಬೇಕು ಅಂದರೆ ಹೋಗೋಣ ಅಂದ್ಕೊತಿದ್ದು, ಸಮಯನೇ ಆಗ್ತಿರ್ಲಿಲ್ಲ. ಹಾಗಾಗಿ ಹೊರಟ್ವಿ ನಾವು, ಹೋಗಿ ಬರೋಣ ಅಂಥೇಳಿ. ತುಂಬ ಚೆನ್ನಾಗಿದೆ ಮಠ. ನನ್ನ ಮಗ ಸ್ಕೂಲಿಂದ ಕರ್ಕೊಂಡು ಬಂದಿದ್ದು, ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ ಅಂತೇಳಿ ನನಗೆ ಹೇಳ್ತಾ ಇದ್ದ. ಎಷ್ಟು ಚೆನ್ನಾಗಿದೆ. ಮಳೆ ಬಂದ್ರೆ ಈಗಲೂ ಬರುತ್ತೆ.
ಅಯ್ಯೋ ಮುಖ ನೋಡಪ್ಪ ಹುಲ್ ಕಿತ್ತು ಕಿತ್ತು. ನಾವು ಸ್ವಲ್ಪ ಹೊತ್ತಿದ್ದು ಮನೆ ಹೊರಟ್ವಿ. ನೆಕ್ಸ್ಟ್ ಡೇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ನಮ್ಮ ಅತ್ತೆ, ಹಸ್ಬೆಂಡು, ನನ್ನ ಮಗಳು ಮತ್ತು ಹೋಗ್ತಾ ಇರೋಂಥದ್ದು. ನಾವು ಬೆಳವಾಡಿಗೆ ಹೋಗ್ತಾ ಇದ್ವಿ. ಫಸ್ಟ್ ನಾವು ಮನೆ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿ ಬಂದಿದ್ದು. ಕಾರಲ್ಲಿ ಬರ್ತಾ ನಮ್ಮ ಅತ್ತೆ ಜೊತೆಗೆ ಇದ್ಲು ನನ್ನ ಪಾಪು. ನನ್ನ ಮಗನು ಬರೋ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಳ್ತಾ ಬಂದ, ಅದೇಗೆ ಇದೇಗೆ ಅಂತ ಅವನಿಗೆ ಆನ್ಸರ್ ಮಾಡ್ಕೊಳ್ತಾ ನಾವು ಕೂಡ ಚೆನ್ನಾಗಿತ್ತು ಹೊರಟ್ವಿ. ಮತ್ತು ಇನ್ನೊಂದೇನು ಅಂದರೆ ನನಗೆ ಹಿಂದಿನ ದಿನ ಜರ್ನಿ ಮಾಡಿದ್ದೆ ಅದು ಯಾಕೋ ಒಂಥರ ಟಯರ್ಡ್ ಆದಂಗೆ ಅನ್ನಿಸ್ತು. ಆದರೆ ನಮ್ಮ ಹಸ್ಬೆಂಡ್ ಕೂಡ ಹೊರಟಿದ್ದು ಅಂತೇಳಿ ನಾವು ಕೂಡ ಹೋಗಿ ಬರೋಣ ಅಂತೇಳಿ ಬಂದಿದ್ದು. ಮಾತಾಡ್ತಾ ಬಂದಿದ್ದು ಗೊತ್ತಾಗಲೇ ಇಲ್ಲ. ಬಂದ್ವಿ. ಆಮೇಲೆ ಬೆಟ್ಟ ಹತ್ತಬೇಕು ಅಂತ ಅಂದರು. ನಾನು ಇದೇ ಫಸ್ಟ್ ಟೈಮು ಬೆಟ್ಟ ಹತ್ತಬೇಕು ಅಂತ ಹೊರಟಿದ್ದೆ. ಅಂದರೆ ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಹೇಗೆ ಬೇಡವಾ ಅತ್ಲಾಗಿ ನೀವೇ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಏನಾಗಲ್ಲ ಬಾ ಅಂತಂದರು. ನಮ್ಮ ಅತ್ತೆ ಬರಲಿಲ್ಲ, ಅವ್ರಿಗೆ ಸ್ವಲ್ಪ ಮಂಡಿ ನೋವಿತ್ತು, ಅವ್ರಿಗೆ ಬೆಟ್ಟ ಹತ್ತಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಬರಲಿಲ್ಲ. ನಾನು ಹಸ್ಬೆಂಡು ಮತ್ತು ನನ್ನ ಮಗ ಬಂದಿದ್ದು. ನನ್ನ ಮಗಳನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು. ನಾನು ಕೂತ್ಕೊಂಡು ನಿಧಾನಕ್ಕೆ ಬಂದೆ. ಸ್ವಲ್ಪ ಮಂಡಿ ನೋವು ಆಯಿತು. ಆಮೇಲೆ ಬಂದಮೇಲೆ ಅಷ್ಟೇನು ಇದಾಗಲಿಲ್ಲ. ದರ್ಶನ ಕೂಡ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬರ್ತಾ ಇದ್ದೀವಿ. ಮತ್ತೆ ಅದು ಹತ್ತುವಾಗ ಸ್ವಲ್ಪ ಇದನ್ನಿಸ್ತು, ಇಳಿವಾಗ ಅಷ್ಟೊಂದು ಕಾಲಿನ ನೋವು ಅಂತ ಅನ್ನಿಸ್ಲಿಲ್ಲ. ಅಲ್ಲಿಂದ ವ್ಯೂ ಪಾಯಿಂಟ್ ನೋಡೋದೇ ಒಂದು ಖುಷಿ, ಅಷ್ಟು ಚೆನ್ನಾಗಿತ್ತು. ಹೈಟಿಂದ ಅಲ್ಲಿರೋಂಥ ವಾತಾವರಣ ನೋಡೋದಕ್ಕೆ. ನನ್ನ ಮಗನಿಗೆ ನೋಡಿ ಇಲ್ಲಿ ಅಲ್ಲಿಂದ ಜಾರ್ಕೊಂಡು ಹೋಗಬೇಕು ಆ ಥರ ಏನೋ ಆಟ ಆಡಿಕೊಂಡು ಬಂದಿದ್ದಾಯಿತು. ನೋಡಿ ನಮ್ಮ ಅತ್ತೆ ಅಲ್ಲಿ ಕೆಳಗಡೆನೇ ಕೂತಿದ್ರು. ಯಾರೋ ಒಬ್ಬರು ಆಂಟಿನ ಯಾರೋ ಪರಿಚಯ ಆಗಿದ್ದರು, ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ರು. ಅವ್ರ ಜೊತೆಗೆ ಒಂದು ಪಾಪು ಇತ್ತು, ಅಂದರೆ ನನ್ನ ಮಗನ ಏಜ್ ಅವರು. ನನ್ನ ಮಗಳನ್ನ ನೋಡಿ ಮಾತಾಡಿಸ್ತಾ ಇದ್ರು. ಅಲ್ಲಿಂದ ಇವಾಗ ನಾವು ಜೇನುಕಲ್ ಸಿದ್ದೇಶ್ವರ ಸ್ವಾಮಿದು ಏನು ಮೂಲ ಸ್ಥಾನ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಹತ್ರನೇ ಇತ್ತಲ್ವ ಅಂತೇಳಿ. ಆವಾಗ ನೋಡಿದ್ರೆ ಅದು ಕ್ಲೋಸ್ ಮಾಡಿದ್ದಾರೆ. ಇವಾಗ ಇನ್ನೊಂದು 7 ಗಂಟೆ ಸಾಯಂಕಾಲ ಆಗಿಬಿಡುತ್ತೆ ಅಂತ ಅಂದರು ಓಪನ್ ಮಾಡಿ ಪೂಜೆ ಆಗೋದು. ಅಲ್ಲಿ ಸ್ವಲ್ಪ ಹೊತ್ತು ಹಂಗೆ ಕೂತಿದ್ದು ಮನೆಗೆ ಹೋಗೋಣ ಅಂತ ಹೊರಟು. ಅಂದರೆ ಲೇಟ್ ಆಗುತ್ತೆ. 7 ಗಂಟೆ ಅಂದರೆ ನಾವು ಮತ್ತೆ ಊರಿಗೆ ಹೋಗೋತ್ತಿಗೆ ಕತ್ಲೆನೇ ಆಗೋಗ್ಬಿಡುತ್ತೆ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾವು ದರ್ಶನ ಏನೂ ಮಾಡಲಿಲ್ಲ. ಅಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ ಬೇಲೂರಿಗೆ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಂಗೆ ನೋಡಿ ನನ್ನ ಮಗಳು ಲವ್ ಬರ್ಡ್ಸ್ನ ನೋಡಿ ಖುಷಿ ಪಡ್ತಿದ್ದಾಳೆ. ಅದನ್ನ ಅಲ್ಲಿ ಮೇಲೊಂದಿದೆ ಕೆಳಗಡೆ ಒಂದಿದೆ ಅಂತೇಳಿ ಅದನ್ನ ನೋಡ್ಕೊಂಡು ಆಟ ಆಡ್ತಿದ್ದಾಳೆ. ಹೀಗೆ ಇವತ್ತಿನ ದಿನ ಫುಲ್ ಖುಷಿಯಾಗಿತ್ತು. ಹೀಗೆ ನಂದು ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ನಮ್ಗೆ ಆದಷ್ಟು ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಏನು ಮಾಡ್ತಿದ್ದೆ ಬರ್ಡ್ಸು? ಏನು ಮಾಡ್ತಿದ್ದೆ ಬರ್ಡ್ಸು? ಏನು ಮಾಡ್ತಿದ್ದಾವ? ಅಲ್ಲಿದ್ದಾವ? ಅಯ್ಯೋ ಅಂತಿದೀಯಾ ನೀನು? ಅದಕ್ಕೆ ಆಟ ಆಡಿಸ್ತಿದ್ದೀರಾ? ಓಕೆ ಫ್ರೆಂಡ್ಸ್, ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.